ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಟೋಬಸ್ಟಾರ್ ಐ ಡ್ರಾಪ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಟೋಬಸ್ಟಾರ್ ಐ ಡ್ರಾಪ್ಸ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಎಚ್ಕಾನ್ ಪ್ಯಾರಾಮೆ ಎಕ್ಲಾನ್ ಪ್ಯಾರೆಂಟಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಾರ್ಕೆಟಿಂಗ್ ಮಾಡಿದ ಸ್ನೇಹಿತರೆ ಒಂದು ಸ್ಟಾರ್ ಮ್ಯಾನ್ಕೈನ್ ಕಂಪ್ನಿಯವರು, ಡಿವಿಷನ್ ಆಫ್ ಮ್ಯಾನ್ಕೈನ್ ಫಾರ್ಮ್ ಅವರು ಈ ಒಂದು ಕಂಪ್ನಿಯವರು ಈ ಒಂದು ಟೋಬಸ್ಟಾರ್ ಅನ್ನುವಂಥ ಐ ಡ್ರಾಪನ್ನು ಮಾರ್ಕೆಟಿಂಗ್ ಮಾಡಿದ್ದಾರೆ. ಇದು ನಿಮಗೆ 5 ml ಸಿಗುತ್ತೆ. ನಿಮಗೆ 5 mlಗೆ ನಿಮಗೆ 62-92 ಪೈಸಾ ಸಿಗುತ್ತೆ 5 mlಗೆ. ಇದನ್ನು ಓಪನ್ ಮಾಡಿ ನೋಡೋಣ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಈ ರೀತಿ ಓಪನ್ ಮಾಡಿದರೆ ನಿಮಗೆ ಒಂದು ಡ್ರಾಪ್ಸ್ ಕೊಟ್ಟಿರ್ತಾರೆ. ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಬಿಳಿ ಬಣ್ಣದ ಒಂದು ಇದರ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಸೊ ಟೋಬಸ್ಟಾರ್ ಐ ಡ್ರಾಪ್. ಸೊ ಓಪನ್ ಈ ರೀತಿ ನೀವು ಈ ರೀತಿ ಇರುತ್ತೆ, ಕ್ಲೋಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿ ನೋಡಲಿಕ್ಕೆ ನಿಮ್ಗೆ ಟೋಬಸ್ಟಾರ್ ಐ ಡ್ರಾಪ್ ಸಿಗುತ್ತೆ. ಸೊ ಮತ್ತೇನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಒಂದು ಯಾವುದೇ ರೀತಿ ಯಾವುದು ಪೇಪರ್ ವರ್ಕ್ ಈ ಒಂದು ಟೋಬಸ್ಟಾರ್ ಐ ಡ್ರಾಪಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ. ಮತ್ತು ಇದರ ಒಂದು ಕೆಮಿಕಲ್ ಕಾಂಪೋಸಿಷನ್ ಬಂದ್ಬಿಟ್ಟು ಈ ಒಂದು ಟೋಬಸ್ಟಾರಿನ ಒಂದು ಕೆಮಿಕಲ್ ಕಾಂಪೋಸಿಷನ್ ಬಂದ್ಬಿಟ್ಟು ಈಚ್ ml ಕಂಟೈನ್ಸ್ ಟೋಬರಾಮೈಸಿನ್ ಸಲ್ಫೇಟ್ USP ಈಕ್ವಾಲೆಂಟ್ ಟು ಟೋಬರಾಮೈಸಿನ್ 0.3 ವೇಟ್ ಬೈ ವ್ಯಾಲ್ಯೂನ ಫಿನೈಲ್ ಮರ್ಕ್ಯೂರಿಕ್ ನೈಟ್ರೇಟ್ ಆಸ್ ಎ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿದರೆ 0.001% ವೇಟ್ ಬೈ ವ್ಯಾಲ್ಯೂಮಿಗೆ ಇದರ ಒಂದು ಇದು ಕಾಂಪೋಸಿಷನ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಈ ಒಂದು ಟೋಬರಾಮೈಸಿನ್ ಬಂದ್ಬಿಟ್ಟು ಇದೊಂದು ಆ್ಯಂಟಿಬಯೋಟಿಕ್ ಸಿರಪ್. ಇದು ಆ್ಯಂಟಿಬಯೋಟಿಕ್ ಕೆಟಗರಿಲಿ ಬರುತ್ತೆ. ಟೋಬರಾಮೈಸಿನ್ ಅನ್ನುವಂಥ ಒಂದು ಕಂಟೆಂಟ್ ಇದೆಲ್ಲ ಇದೊಂದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನೋಡಿದ್ರೆ ಈ ಒಂದು ಡ್ರಾಪ್ ಬಂದ್ಬಿಟ್ಟು ಸ್ನೇಹಿತರೆ, ಈ ಒಂದು ಟೋಬಸ್ಟಾರ್ ಐ ಡ್ರಾಪ್ ಬಂದ್ಬಿಟ್ಟು ಕಣ್ಣಿನಲ್ಲಿ ಈ ಒಂದು ಬ್ಯಾಕ್ಟೀರಿಯಲ್ ಐ ಇನ್ಫೆಕ್ಷನ್ ಆಗಿರ್ತಲ್ಲ, ಬ್ಯಾಕ್ಟೀರಿಯಿಂದ ಇನ್ಫೆಕ್ಷನ್ ಆದಾಗ ಈ ಒಂದು ಡ್ರಾಪನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ಈ ಕೆಂಪು ಆಗೋದು, ಈ ಕೆರೆಸೋದು ಮತ್ತು ಸ್ವೆಲ್ಲಿಂಗ್ ಇತ್ತಂದ್ರೆ ಕಣ್ಣಿನಲ್ಲಿ, ಅವಾಗ ಈ ಒಂದು ಡ್ರಾಪ್ಸನ್ನು ನೀವು ಏನು ಮಾಡ್ಬೋದು, ಕಣ್ಣಿಗೆ ಯೂಸ್ ಮಾಡ್ಕೋಬೋದು. ಮತ್ತು ಇದರ ಒಂದು ಯಾವ ರೀತಿ ಯೂಸೇಜ್ ಮಾಡ್ಬೇಕು ಅಂತಂತ ನೋಡೋದಂದ್ರೆ ಇದನ್ನು ಏನಿಲ್ಲ, ಸಿಂಪಲ್. ಇದು ಯಾವ ರೀತಿ ಓಪನ್ ಮಾಡ್ಬೇಕಂದ್ರೆ ಸೊ ಈ ರೀತಿ ನಾವು ಓಪನ್ ಮಾಡ್ಬೇಕಾಗತ್ತೆ. ಓಪನ್ ಮಾಡಿದ ತಕ್ಷಣ ಏನು ಮಾಡ್ಬೇಕು ನಾವು, ಸೊ ಇಲ್ಲಿ ಒಳಗಡೆ ನಿಮಗೆ ಒಂದು ನಿಬ್ಬು ಮೆಲಿ ಟೈಪ್ ಕಾಣುತ್ತಲ್ಲ, ಸೊ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸೊ ನೀವು ಜಾಸ್ತಿ ಪ್ರೆಸ್ ಮಾಡಬೇಕು. ಸೊ ಇದು ನಾರ್ಮಲ್ ಪ್ರೆಸ್. ಇದು ಜಾಸ್ತಿ ಇದನ್ನು ಈ ರೀತಿ ರಿಮೂವ್ ಮಾಡಿದಾಗ ಏನಾಗುತ್ತೆ, ಅದು ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಹೋಲ್ ಆದಮೇಲೆ ಈ ರೀತಿ ನೀವು 2 ಹನಿ ಕಣ್ಣಿಗೆ ಈ ರೀತಿ ಇಟ್ಕೊಂಡು, ಸೊ ಈ 2 ಹನಿಯನ್ನು ನೀವು ಏನು ಮಾಡ್ಬೇಕು, ಆ ರೀತಿ ಡ್ರಾಪ್ಸನ್ನು ಹಾಕಬೇಕಾಗತ್ತೆ. ಮತ್ತು ಇದರ ಒಂದು ಡೋಸು ಒಂದು ಡ್ಯೂರೇಷನ್ ಮತ್ತು ಡೋಸೇಜನ್ನು ನೋಡಿದ್ರೆ ನೀವು ಈ ಒಂದು ಇದೊಂದು ಬಂದ್ಬಿಟ್ಟು ಇದು ಶೆಡ್ಯೂಲ್ H ಡ್ರಗ್ ಆಗಿರೋದ್ರಿಂದ ಶೆಡ್ಯೂಲ್ H ಡ್ರಗ್ ತೋರಿಸಿದೆ, ನಿಮಗೆ ಕಾಣ್ತಿದೆ ಅನ್ಕೊತೀನಿ. ಶೆಡ್ಯೂಲ್ H ಒಂದು ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ. ಸೊ ಇದು ಒಂದು ಡ್ರಗ್ ನೀವು ಏನು ಮಾಡೋದು, ಡಾಕ್ಟರ್ ಕನ್ಸಲ್ಟ್ ಇಲ್ಲದೆ ಯಾವುದೇ ರೀತಿ ನೀವು ಡೋಸ್ ಡ್ಯೂರೇಷನ್ ಮತ್ತು ಡೋಸೇಜನ್ನು ಯಾವ ರೀತಿ ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಲಿಕ್ಕೆ ಹೋಗಬಾರ್ದು. ಡಾಕ್ಟರ್ ಕನ್ಸಲ್ಟ್ ಮಾಡಿ ಒಂದು ಟೋಬಸ್ಟಾರ್ ಐ ಡ್ರಾಪನ್ನು ಯೂಸ್ ಮಾಡಿರಿ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದ್ಬಿಟ್ಟು ಈ ಒಂದು ಡ್ರಾಪ್ಸನ್ನು 30 ಡಿಗ್ರಿ ಸೆಲ್ಸಿಯಸ್ ಮ್ಯಾಗ ಈ ಒಂದು ಡ್ರಾಪನ್ನು ನೀವು ಯೂಸ್ ಮಾಡೋಕ್ಕಾಗ ಇಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಲೈಟಿಂದ ದೂರ ಇಡ್ರಿ. ಮತ್ತು ಇದನ್ನು ಫ್ರಿಜ್ಜಲ್ಲಿ ಈ ಒಂದು ಡ್ರಾಪ್ಸನ್ನು ಇಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಮತ್ತು ಇದರ ಒಂದು ಸ್ಟೋರೇಜ್ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಸೈಡ್ ಎಫೆಕ್ಟ್ ಅಂತಂದರೆ, ಇದರ ಸೈಡ್ ಎಫೆಕ್ಟನ್ನು ನೋಡಿದ್ರೆ ಟೋಬರಾಮೈಸಿನ್ ಐ ಡ್ರಾಪ್ ಸೈಡ್ ಎಫೆಕ್ಟನ್ನು ನೋಡಿದ್ರೆ ಒಂದು ಇರಿಟೇಷನ್ ಆಗ್ತದೆ, ಮತ್ತು ಇಲ್ಲಾಂದರೆ ಡಿಸ್ಕಂಫರ್ಟ್ ಆಗುತ್ತೆ, ಇಲ್ಲಾಂದರೆ ಒಂದು ಬ್ಲಡ್ ವಿಷನ್ ಆಗ್ತಾ ಇರುತ್ತೆ. ಇದರ ಒಂದು ಸೈಡ್ ಎಫೆಕ್ಟ್ ಆಗಿರುತ್ತೆ. ಇದೇನಿಲ್ಲ, ಇದನ್ನು ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಅಷ್ಟೇ ನಿಮಗೆ ಕಾಮನ್ ಸೈಡ್ ಎಫೆಕ್ಟು. ಇದೇನು ಜಾಸ್ತಿ ಆಗ್ತದೆ ನೀವು ಏನು ಮಾಡ್ಬೇಕು, ಡಾಕ್ಟ್ರಿಗೆ ನೀವು ಕನ್ಸಲ್ಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ವಾರ್ನಿಂಗ್ಸ್ ಟಿಪ್ಸನ್ನು ನೋಡಿದ್ರೆ ಸ್ನೇಹಿತರೆ, ಈ ಒಂದು ಐ ಡ್ರಾಪ್ ಬಂದ್ಬಿಟ್ಟು ಇದು ಇಂಜೆಕ್ಷನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಈ ಒಂದು ಐ ಡ್ರಾಪನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಇದನ್ನ ಏನು ಮಾಡ್ಬೇಕು, ಅದನ್ನು ಯೂಸ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಇದನ್ನು ಈ ರೀತಿ ನೀವು ಶೇಕ್ ಮಾಡಿ ಈ ಒಂದು ಡ್ರಾಪ್ಸನ್ನು ಏನು ಮಾಡಿರಿ ಯೂಸ್ ಮಾಡಿರಿ. ಮತ್ತು ಚಿಲ್ಡ್ರನ್ಸಿಂದ ಈ ಒಂದು ಐ ಡ್ರಾಪನ್ನು ನೀವು ದೂರ ಇಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇರಿಟೇಷನ್ ಜಾಸ್ತಿ ಆಗ್ತಾ ಅಂತಂದ್ರೆ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಈ ಒಂದು ಟಿಪ್ಸ್ ಇದೆ ಅಲ್ಲ, ಈ ಒಂದು ಮುಂದಿನ ಟಿಪ್ ಇದೆ ಅಲ್ಲ, ಸೊ ಯಾವುದೇ ಕಾರಣಕ್ಕೂ ನೀವು ಕೈಲಿಯನ್ನು ಮುಟ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಯಾಕಂದರೆ ಮತ್ತು ಈ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಕೈಯನ್ನು ಮುಟ್ಲಿಕ್ಕೆ ಹೋಗ್ಬೇಡ್ರಿ.
ಮತ್ತು ಈ ಒಂದು ಡ್ರಾಪ್ ಬಂದುಬಿಟ್ಟು 1 ಮಂತ್ ಮಾತ್ರ ಯೂಸ್ ಮಾಡಿ, ಓಪನ್ ಯಾವಾಗ ಮಾಡ್ತಿಲ್ಲ ಆವಾಗಿಂದ 1 ಮಂತ್ ಯೂಸ್ ಮಾಡಿ. ಈ ಡ್ರಾಪ್ ಹಾಕುವಾಗ ಮತ್ತು ಹಾಕಿದ ಮೇಲೆ ಕೂಡ ಚೆನ್ನಾಗಿರುವಂಥ ಒಂದು ಏನು ಹ್ಯಾಂಡ್ ವಾಶನ್ನು ನೀವೇನು ಮಾಡ್ಬೇಕು, ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಸೊ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳಿದ್ರೆ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.